ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ರುಚಿಯಾಗಿರೋ ಮತ್ತು ಆರೋಗ್ಯವಾಗಿರೋ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಫಸ್ಟ್ ನಾನು ಫಿಶ್ನ ಚೆನ್ನಾಗಿ ತೊಳೆದು ಅರಿಶಿಣದ ನೀರಲ್ಲಿ ಹಾಕಿ ನೆನೆಸಿಟ್ಟೆ. ಅದಾದಮೇಲೆ ಮ್ಯಾರಿನೇಷನ್ಗೋಸ್ಕರ ಒಂದು ನಿಂಬೆಹಣ್ಣು ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಚಿಕ್ಕ ಸ್ಪೂನ್ ಆದಷ್ಟು ಉಪ್ಪು ರುಚಿಗೆ ತಕ್ಕಷ್ಟು. ಅದಾದಮೇಲೆ ಕೋಟಿಂಗ್ಗೋಸ್ಕರ ಇಲ್ಲಿ ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ಕೋಬಹುದು, ಆದರೆ ಇಲ್ಲಿ ಕಡಲೆ ಹಿಟ್ಟು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ 1 ಎಗ್, ಒಂದು ಮೊಟ್ಟೆ ಫುಲ್ ಯೂಸ್ ಮಾಡ್ಕೊತಾ ಇದ್ದೀನಿ, ವೈಟ್ ಆ್ಯಂಡ್ ಯೆಲ್ಲೋ ಎರಡು ಸೇರಿ. ಅದಾದಮೇಲೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಸೇಮ್ ತಿರ್ಗಾ ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಹಾಕ್ಕೋತಾ ಇದ್ದೀನಿ. ಇವಾಗ ಎಲ್ಲ ಮಸಾಲೆಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಒಂದೊಂದೇ ಫಿಶ್ ಪೀಸ್ಗಳನ್ನ ತೊಗೊಂಡು ಕೋಟ್ ಮಾಡ್ತಾ ಹೋದರೆ ಎಲ್ಲ ಫಿಶ್ಗೂ ಸಮಾನವಾಗಿ ಮಸಾಲೆ ಹರಡುತ್ತೆ. ಸೊ ಇದಾದಮೇಲೆ ಆಲ್ಮೋಸ್ಟ್ 1 ಅವರ್ ನಾನು ಮ್ಯಾರಿನೇಟ್ ಮಾಡಿ ರೆಸ್ಟ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಪ್ಯಾನಿಗೆ 1 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಶಾಲೋ ಫ್ರೈ ಮಾಡ್ಕೋತಾ ಇದ್ದೀನಿ. ಫಿಶ್ಶು ಆದಷ್ಟು ಬೇಗನೆ ಬೆಂದುಬಿಡತ್ತೆ, ಬೇರೆ ಮೀಟ್ ಥರ ಅಂತೂ ಅಲ್ಲ. ಒಂದು 5 ನಿಮಿಷಕ್ಕೇ ಬೆಂದು ಹೋಗಿಬಿಡತ್ತೆ ಫಿಶ್ಶು. ಬಟ್ ಆದರೆ 2 ಸೈಡ್ ಟಾಸ್ ಮಾಡಬೇಕು ಫಿಶ್ನ. ನೋಡಿ, ಇದು ಆಲ್ಮೋಸ್ಟ್ ಆಗಿದೆ. ರುಚಿಯಾಗಿರೋ ಫಿಶ್ ಫ್ರೈ ರೆಡಿ. ಥ್ಯಾಂಕ್ ಯು.